ಒಳ್ಳೆದೇ ಆಗೋದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆದೇ ಆಗೋದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಓದಿಕೊಂಡಂತ ಈ ವಾಕ್ಯ ಭಾಗದ ಆಧಾರದಲ್ಲಿ ಧ್ಯಾನಿಸಿಕೊಳ್ಳುವುದಾದರೆ, ಮನುಷ್ಯನನ್ನು ದೇವರು ತನ್ನ ಸ್ವರೂಪದಲ್ಲಿಯೂ ಹೋಲಿಕೆಯಲ್ಲಿ ಉಂಟು ಮಾಡಿದನು. ಮನುಷ್ಯನು ದೇವರ ಅಧಿಕಾರವನ್ನು ಮಹಿಮೆಯನ್ನು ಆತನು ಪ್ರತಿಬಿಂಬಿಸಬೇಕೆಂದು ದೇವರು ಮನುಷ್ಯನನ್ನು ಉಂಟು ಮಾಡಿದನು. ಸೂರ್ಯನ ಬೆಳಕನ್ನು ಚಂದ್ರನು ಯಾವ ರೀತಿಯಾಗಿ ಪ್ರತಿಬಿಂಬಿಸುತ್ತಾನೋ ಅದೇ ರೀತಿಯಾಗಿ ಮನುಷ್ಯನು ದೇವರ ಅಧಿಕಾರವನ್ನು ಮಹಿಮೆಯನ್ನು ಪ್ರತಿಬಿಂಬಿಸಬೇಕೆಂಬ ಉದ್ದೇಶದಿಂದ ಮನುಷ್ಯನನ್ನು ಉಂಟು ಮಾಡಿದನು. ಆದರೆ ಮನುಷ್ಯನು ತನ್ನ ಅವಿಧೇಯ ನಿಮಿತ್ತವಾಗಿ ಆತನು ಪಾಪದ ಒಂದು ಬಲೆಗೆ ಸಿಕ್ಕಿಕೊಂಡು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಆ ಒಂದು ಮಹಿಮೆಯನ್ನು ಅಧಿಕಾರವನ್ನು ಕಳೆದುಕೊಂಡನು. ಈಗ ಪುನಃ ಆ ಒಂದು ಮಹಿಮೆಯನ್ನು ಅಧಿಕಾರವನ್ನು ನಾವು ಪ್ರತಿಬಿಂಬಿಸುವವರಾಗುವಂತೆ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಆತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ನೀವು ಕೂಡ ಈ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ನಿಮ್ಮ ಪಾಪಗಳು ಪರಿಹಾರವಾಗಿ ದೇವರ ಸ್ವಭಾವ ನಿಮ್ಮಲ್ಲಿ ಪ್ರತಿಬಿಂಬಿಸುವಂಥದ್ದಾಗಿದೆ. ನೀವು ಪುನಃ ದೇವರ ಅಧಿಕಾರವನ್ನು ಮಹಿಮೆಯನ್ನು ನೀವು ಪ್ರತಿಬಿಂಬಿಸುವಂತ ಒಂದು ಸ್ಥಿತಿಗೆ ಬರುವಂತೆ ನೀವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಿಲ್ಲವೋ?